ಪ್ರಿಯ ವಿದ್ಯಾರ್ಥಿಗಳೇ, ಹಿಂದಿನ ತರಗತಿಯಲ್ಲಿ ನೀವು ಸ್ವಪೋಷಕಗಳ ಪೋಷಣೆ ಬಗ್ಗೆ ತಿಳ್ಕೊಂಡಿದ್ರಿ. ಈ ದಿನ ನಾವು ಪರಪೋಷಕಗಳ ಪೋಷಣೆ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಈ ಎಲ್ಲ ಜೀವಿಗಳು ಪರಿಸರಕ್ಕೆ ಹೊಂದ್ಕೊಂಡಿರ್ತವೆ. ಈ ರೀತಿ ಪರಿಸರಕ್ಕೆ ಹೊಂದ್ಕೊಂಡಿರುವಂತಹ ಜೀವಿಗಳು ಅಲ್ಲಿ ಇರುವಂತಹ ಈ ಆಹಾರದ ಲಭ್ಯತೆ ಆಗಿರ್ಬೋದು, ಅಥವಾ ಈ ಜೀವಿಗಳು ವಾಸಿಸುವಂತಹ ವಿಧ ಯಾವುದಿರ್ಬೋದು, ಅದು ಜಲಚರ ಆಗಿರ್ಬೋದು ಅಥವಾ ಭೂಚರ ಜೀವಿಗಳು ಆಗಿರ್ಬೋದು. ಈ ರೀತಿ ಅವುಗಳ ವಾಸ ಸ್ಥಾನಕ್ಕೆ ಅನುಗುಣವಾಗಿ ಅವು ಆಹಾರವನ್ನು ಅವು ಪಡ್ಕೊಳ್ತವೆ. ಅದೇ ರೀತಿ ಈಗ ನಾವು ಈ ಬೇರೆ ಬೇರೆ ಪ್ರಾಣಿಗಳು ಬೇರೆ ಬೇರೆ ರೀತಿಯಾಗಿರುವಂತಹ ಆಹಾರವನ್ನು ನಾವು ಸೇವಿಸ್ತವೆ. ಈಗ ಸಸ್ಯಾಹಾರಿಗಳಾಗಿರ್ತವೆ ಅಥವಾ ಈ ಮಾಂಸಾಹಾರಿಗಳು ಆಗಿರ್ತವೆ. ಈಗ ಉದಾಹರಣೆಗೆ ಹಸು ಅಥವಾ ಸಿಂಹವನ್ನು ನಾವು ಉದಾಹರಣೆಯಾಗಿ ನಾವು ತೆಗೆದುಕೊಂಡಾಗ ಹಸು ಸಸ್ಯಾಹಾರಿ, ಆದರೆ ಸಿಂಹ ಅದು ಮಾಂಸಾಹಾರಿ. ಈಗ ಈ ರೀತಿ ಕೆಲವು ಜೀವಿಗಳು ಆಹಾರ ಪದಾರ್ಥವನ್ನು ಅವು ದೇಹದ ಹೊರಗಡೆನೆ ವಿಭಜಿಸಿಬಿಟ್ಟು ಅವು ಹೀರ್ಕೊಳ್ತವೆ. ಈಗ ಉದಾಹರಣೆಗೆ ಬ್ರೆಡ್ ಮೋಲ್ಡ್ ಅಥವಾ ಈಸ್ಟ್ ಆಗಿರ್ಬೋದು, ಅಥವಾ ಈ ನಾಯಿ ಕೊಡೆ ಅನ್ನುವಂತಹ ಈ ಶಿಲೀಂಧ್ರಗಳು ಆಗಿರ್ಬೋದು. ಇವು ಆಹಾರವನ್ನು ಹೊರಗಡೆನೆ ವಿಭಜಿಸಿಬಿಟ್ಟು ಅವು ಹೀರ್ಕೊಳ್ತವೆ. ಇನ್ನು ಕೆಲವು ಜೀವಿಗಳು ಏನು ಮಾಡ್ತವೆ ಅಂದರೆ ಈ ಸಸ್ಯ ಅಥವಾ ಪ್ರಾಣಿಗಳ ಮೇಲೆ ಅಥವಾ ಒಳಗಡೆ ವಾಸಿಸ್ತವೆ. ಮೇಲಾಗಿರ್ಬೋದು ಅಥವಾ ಒಳಗಡೆ ಆಗಿರ್ಬೋದು. ಇವು ಈ ಪ್ರಾಣಿಗಳಲ್ಲಿ ಇರುವಂಥ ಆಹಾರವನ್ನು ಅವು ಹಾಗೆ ಅವುಗಳಿಗೆ ಹಾನಿ ಮಾಡದೇ ಇರೋ ಥರ ಅವು ಈ ಪೋಷಣೆಯನ್ನು ಪಡ್ಕೊಳ್ತವೆ. ಈಗ ಉದಾಹರಣೆಗೆ ಯಾವುವು ಅಂದರೆ ಈಗ ಕಸ್ಕ್ಯೂಟ ಅನ್ನುವಂತಹ ಅದು ಒಂದು ಈ ಸಸ್ಯಗಳನ್ನು ಆವರಿಸ್ಬಿಟ್ಟು ಬಳ್ಳಿ ರೀತಿ ಇರುತ್ತೆ, ಹಳದಿ ಬಣ್ಣದ ರೀತಿ ಇರುತ್ತೆ. ಅದು ಆ ಸಸ್ಯವನ್ನು ಆವರಿಸ್ಬಿಟ್ಟು ಅದಕ್ಕೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಅದು ಬೇರಿನಂತಹ ರಚನೆ ಇರುತ್ತೆ, ಅದ್ರ ಮೂಲಕ ಅದು ಹೀರ್ಕೊಳ್ಳುತ್ತೆ. ಆದರೆ ಸಸ್ಯಕ್ಕೆ ಏನು ಹಾನಿಯನ್ನು ಉಂಟು ಮಾಡಲ್ಲ. ಆದರೆ ಅದಕ್ಕೆ ಏನು ಪೋಷಕಾಂಶಗಳು ಬೇಕಾಗುತ್ತೋ ಅದನ್ನು ಮಾತ್ರ ಅದು ಹೀರ್ಕೊಳ್ಳುತ್ತೆ. ಈ ರೀತಿ ಈಗ ಬೇರೆ ಉದಾಹರಣೆಗಳು ಏನಪ್ಪ ಅಂದರೆ ಈಗ ಪ್ರಾಣಿಗಳ ಮೇಲೆ ಇರುವಂತಹ ಜಿಗಣೆ ಆಗಿರ್ಬೋದು, ತಲೆಯ ಏನೋ ಆಗಿರ್ಬೋದು. ಈ ರೀತಿ ಈಗ ಲಾಡಿ ಹುಳುಗಳು ಅಂತ ಕರಿತೀವಲ್ವ, ಈ ಲಾಡಿ ಹುಳುಗಳು ಆಗಿರ್ಬೋದು, ಅಥವಾ ಉಣ್ಣೆ ಅಂತ ಕರಿತೀವಲ್ವ, ಪ್ರಾಣಿಗಳ ಮೇಲೆ ಉಣ್ಣೆ ಎಲ್ಲ ಇರುತ್ತೆ. ಈ ರೀತಿ ಇವನ್ನು ಅಷ್ಟೇ ಅವು ಹಾಗೆ ರಕ್ತವನ್ನು ಹೀರ್ಕೊಳ್ತವೆ. ಅವುಗಳಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಅವು ಹೀರ್ಕೊಳ್ತವೆ. ಈ ರೀತಿ ಈ ಪೋಷಣೆಗೆ ಸಂಬಂಧಿಸಿದಂತೆ ವಿವಿಧ ಪ್ರಾಣಿಗಳಲ್ಲಿ ಬೇರೆ ಬೇರೆ ರೀತಿಯಾಗಿರುವಂತಹ ಪೋಷಣೆಯನ್ನು ನಾವು ಕಾಣ್ಬೋದು. ಈಗ ಉದಾಹರಣೆಗೆ ಏಕಕೋಶ ಜೀವಿಯಾದ ಅಮೀಬಾ, ಇದರಲ್ಲಿ ಯಾವ ರೀತಿ ಪೋಷಣೆ ಇರುತ್ತೆ ಅಂದರೆ ಇದು ಈ ಏಕಕೋಶ ಜೀವಿ ಆಗಿರೋದ್ರಿಂದ ಇದು ಒಂದೇ ಒಂದು ಈ ಜೀವಕೋಶ ಈ ಆಹಾರವನ್ನು ಯಾವ ರೀತಿ ಅದು ಪಡ್ಕೊಳ್ಳುತ್ತೆ ಅಂದರೆ ಈ ರೀತಿ ಇದು ಅಮೀಬಾದ ಚಲನಾಂಗ ನಾವು ಮಿಥ್ಯಪಾದ ಅಂತ ಕರಿತೀವಿ. ಈಗ ಎಲ್ಲಿ ಆಹಾರದ ಕಣ ಇದೆಯೋ ಅಲ್ಲಿ ಈ ಮಿಥ್ಯಪಾದ ಏನಾಗುತ್ತೆ, ಮೂವ್ ಆಗಿಬಿಟ್ಟು ಈ ಆಹಾರದ ಕಣ ಎಲ್ಲಿದೆಯೋ ಅದು ಒಂದು ಚಾಚಿಕೆಯನ್ನು ಉಂಟು ಮಾಡುತ್ತೆ. ಆ ಚಾಚಿಕೆಯನ್ನು ಉಂಟು ಮಾಡಿಬಿಟ್ಟು ಅಲ್ಲಿ ಆಹಾರ ರಸದಾನಿಯನ್ನು ಅದು ಉಂಟು ಮಾಡಿದಾಗ ಆಹಾರ ಏನಾಗುತ್ತೆ, ಆ ರಸದಾನಿಯಲ್ಲಿ ಅದು ಜೀರ್ಣಿಸಲ್ಪಡುತ್ತೆ. ಅದೇ ರೀತಿ ಅಮೀಬಾ ಆಹಾರವನ್ನು ಹೀರ್ಕೊಳ್ಳುತ್ತೆ. ಹೀಗೆ ಈ ಸರಳ ಆಹಾರ ಪದಾರ್ಥಗಳು ವಿಭಜನೆ ಆಗಿಬಿಟ್ಟು ಹಾಗೆ ಈ ಪದಾರ್ಥಗಳು ಹೀರಲ್ಪಡುತ್ತೆ. ಆಮೇಲೆ ಜೀರ್ಣವಾಗದ ಉಳಿದಂತಹ ಪದಾರ್ಥಗಳನ್ನು ಅದೇನು ಮಾಡುತ್ತೆ, ದೇಹದಿಂದ ಹೊರ ಹಾಕುತ್ತೆ. ಅದೇ ರೀತಿ ಈಗ ನಾವು
ಮಾನವನಲ್ಲಿ ಈ ಪೋಷಣೆ ಯಾವ ರೀತಿ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಈ ಮಾನವ ಒಂದು ಈ ಸಂಕೀರ್ಣ ಒಂದು ಸಂಕೀರ್ಣವಾಗಿರುವಂತಹ ಜೀರ್ಣಾಂಗ ವ್ಯೂಹವನ್ನು ಹೊಂದಿದೆ. ಈಗ ಈ ಜೀರ್ಣಾಂಗ ವ್ಯೂಹ ಎಂಬುದು ಬಾಯಿಂದ ಗುದದ್ವಾರದವರೆಗೆ ವ್ಯಾಪಿಸಿದೆ. ಅರ್ಥ ಆಯ್ತು ಮಕ್ಕಳೇ? ಈಗ ಈ ಜೀರ್ಣಾಂಗ ವ್ಯೂಹವು ಒಂದು ಬಾಯಿಂದ ಗುದದ್ವಾರದವರೆಗೆ ಇರುವಂತಹ ಒಂದು ಈ ಉದ್ದನೆ ಕೊಳವೆಯಾಕಾರದಲ್ಲಿ ಇರುತ್ತೆ. ಈಗ ಆಹಾರವು ನಮ್ಮ ಹಲ್ಲಿನಿಂದ ನಯವಾಗಿ ಈ ಚಿಕ್ಕ ಕಣಗಳಾಗಿ ಈ ಹಲ್ಲು ಅದನ್ನು ಚೆನ್ನಾಗಿ ಹಲ್ಲಿನಲ್ಲಿ ನಾವು ಜಿಗಿತೀವಿ. ಈ ರೀತಿ ಈ ಆಹಾರ ಜಗಿದಾಗ ಈ ನಾಲಿಗೆ ಒಳ ಗೋಡೆಯಲ್ಲಿ ಏನಂದರೆ ಈ ಪದರ ಮೃದುವಾಗಿರುತ್ತೆ. ಅದೇ ರೀತಿ ಆಹಾರವು ನಯವಾಗಿ ಹಾದು ಹೋಗಲು ಈ ಪದರ ಮೃದುವಾಗಿರೋದ್ರಿಂದ ಇದು ಸಹಾಯ ಆಗುತ್ತೆ. ಅದೇ ರೀತಿ ಈ ನಾಲಿಗೆಯಲ್ಲಿ ಲಾಲಾರಸ ಗ್ರಂಥಿ ಏನಂದರೆ ಈ ಲಾಲಾರಸ ಗ್ರಂಥಿ ಲಾಲಾರಸವನ್ನು ಸ್ರವಿಸುತ್ತೆ. ಈ ರೀತಿ ಲಾಲಾರಸದ ಅಮೈಲೇಸ್ ಅನ್ನುವಂತಹ ಈ ಕಿಣ್ವವನ್ನು ಹೊಂದಿರುತ್ತೆ. ಇದು ಏನು ಮಾಡುತ್ತೆ ಅಂದರೆ ಈ ಪಿಷ್ಟ ಅನ್ನುವಂಥದ್ದು ಒಂದು ಸಂಕೀರ್ಣವಾಗಿರುವಂತಹ ಅಣು. ಅದು ಈ ಅಣುವನ್ನು ವಿಭಜಿಸಿಬಿಟ್ಟು ಇದು ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತೆ. ಅರ್ಥ ಆಯ್ತು ಮಕ್ಕಳೇ? ಈ ಸಲೈವರಿ ಅಮೈಲೇಸ್ ಅಥವಾ ಲಾಲಾರಸದ ಅಮೈಲೇಸ್ ಇದು ಏನು ಮಾಡುತ್ತೆ ಅಂದರೆ ಈ ಪಿಷ್ಟ ಅನ್ನುವಂತಹ ಸಂಕೀರ್ಣ ಅಣುವನ್ನು ವಿಭಜಿಸಿಬಿಟ್ಟು ಇದು ಸಕ್ಕರೆಯನ್ನು ಬಿಡುಗಡೆ ಮಾಡುತ್ತೆ. ಆಹಾರವು ಈ ಲಾಲಾರಸದೊಂದಿಗೆ ಏನಾಗುತ್ತೆ ಅಂದರೆ ಈ ಚೆನ್ನಾಗಿ ಮಿಶ್ರಣ ಆಗುತ್ತೆ. ಸೊ ಅದೇ ರೀತಿ ಈ ಸ್ನಾಯುವಿನಿಂದ ಕೂಡಿರುವಂತಹ ನಾಲಿಗೆ ಈ ಆಹಾರ ಮೆದುಗೊಳಿಸಲಿಕ್ಕೆ ಮತ್ತು ಈ ಆಹಾರವನ್ನು ಜಿಗಿಯುವಾಗ ಇದು ಬಾಯಿ ತುಂಬ ಚಲಿಸಲಿಕ್ಕೆ ಸಹಾಯವನ್ನು ಮಾಡುತ್ತೆ. ಈ ರೀತಿ ಈ ಜೀರ್ಣನಾಳದ ಒಳಸ್ತರಿಯ ಸ್ನಾಯುಗಳನ್ನು ಈ ಜೀರ್ಣನಾಳದ ಒಳಸ್ತರ ಏನಾಗಿರುತ್ತೆ ಅಂದರೆ ಇದು ಸ್ನಾಯುಗಳನ್ನು ಹೊಂದಿರುತ್ತೆ. ಜೊತೆಗೆ ಅದು ಏನಂದರೆ ಆಹಾರವನ್ನು ಮುಂದಕ್ಕೆ ತಳ್ಳಲಿಕ್ಕೆ ಇದು ಲಯಬದ್ಧವಾಗಿ ಇದು ಸಂಕೋಚಿಸುತ್ತೆ. ಜೊತೆಗೆ ಈ ಪರಿಕ್ರಮಣ ಅಂದರೆ ಸಂಕೋಚನ ಚಲನೆಗಳು ಏನು ಅಂದರೆ ಈ ಕರುಳಿನ ಉದ್ದಕ್ಕೂ ನಡೆಯುತ್ತೆ. ಅರ್ಥ ಆಯ್ತು ಮಕ್ಕಳೇ? ಈ ರೀತಿ ಮೊದಲನೇದಾಗಿ ಆಹಾರವು ನಾವು ಈಗಾಗಲೇ ಹೇಳಿದಂಗೆ ಮೊದಲು ನಾವು ಆಹಾರವನ್ನು ಎಲ್ಲಿ ತೆಗೆದುಕೊಳ್ತೀವಿ? ಬಾಯಲ್ಲಿ ತೆಗೆದುಕೊಳ್ತೀವಿ. ಅದೇ ರೀತಿ ಅದಾದಮೇಲೆ ನಾವು ಈಗಾಗಲೇ ಹೇಳ್ದಂಗೆ ಈ ಲಾಲಾರಸ ಅಮೈಲೇಸ್ ಏನು ಮಾಡುತ್ತೆ? ಈ ಆಹಾರವನ್ನು ಚೆನ್ನಾಗಿ ನಾವು ಅಗದಾಗ ಏನಾಗುತ್ತೆ? ಈ ನಾಲಿಗೆ ಸ್ನಾಯುವಿಕ ಅಂಗ ಆಗಿದ್ದು ಇದು ಈ ಆಹಾರ ಅನ್ನನಾಳಕ್ಕೆ ಪ್ರವೇಶಿಸುವಂತೆ ಮಾಡುತ್ತೆ. ಈ ಅನ್ನನಾಳದಿಂದ ಆಹಾರ ಜಠರವನ್ನು ಪ್ರವೇಶಿಸುತ್ತೆ. ಈ ಜಠರ ಇದು ದೊಡ್ಡ ಅಂಗವಾಗಿದ್ದು ಇದು ಆಹಾರ ಪ್ರವೇಶಿಸಿದಾಗ ಏನಾಗುತ್ತೆ? ಹಿಗ್ಗುತ್ತೆ. ಅರ್ಥ ಆಯ್ತು ಮಕ್ಕಳೇ? ಹಿಗ್ಗುತ್ತೆ. ಜಠರ ಗ್ರಂಥಿ, ಈಗ ಜಠರದಲ್ಲಿ ಜಠರ ಗ್ರಂಥಿಗಳಿರ್ತವೆ. ಇವು ಹೈಡ್ರೋಕ್ಲೋರಿಕ್ ಆಮ್ಲ, ಆಮೇಲೆ ಈ ಪ್ರೋಟೀನ್ ಜೀರ್ಣಿಸುವಂತಹ ಈ ಪೆಪ್ಸಿನ್ ಆಗಿರ್ಬೋದು ಅಥವಾ ಈ ಲೋಳೆಯನ್ನು ಸ್ರವಿಸಲಿಕ್ಕೆ ಈ ಗ್ರಂಥಿಗಳು ಸಹಾಯವನ್ನು ಮಾಡ್ತವೆ. ಅದೇ ರೀತಿ ಹೈಡ್ರೋಕ್ಲೋರಿಕ್ ಆಮ್ಲ ಇದು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನು ಉತ್ತೇಜಿಸುತ್ತೆ. ಅದೇ ರೀತಿ ಈ ಜಠರದಿಂದ ಆಹಾರ ಏನಾಗುತ್ತೆ? ಹೊರದೂಡಲ್ಪಟ್ಟು ಅಲ್ಲಿ ಸಂಕೋಚನ ಸ್ನಾಯುಗಳಿಂದ ಅದು ಈ ಆಹಾರ ಏನಾಗುತ್ತೆ? ಮತ್ತೆ ಪುನಃ
ಈ ಜಠರದಿಂದ ಆಹಾರ ಹೊರದೂಡಲ್ಪಟ್ಟಾಗ ಅಲ್ಲೇನಾಗುತ್ತೆ, ಸಂಕೋಚನ ಸ್ನಾಯುಗಳಿಂದ ಅವು ನಿಯಂತ್ರಿಸಲ್ಪಡುತ್ತೆ. ಜೊತೆಗೆ ಈ ಆಹಾರ ಮತ್ತು ಜಠರ, ಸಣ್ಣ ಕರಳು, ಆಮೇಲೆ ಸಣ್ಣ ಕರಳಿಗೆ ಪ್ರವೇಶವನ್ನು ಮಾಡುತ್ತೆ. ಈಗ ನೋಡಿ ಮಕ್ಕಳೇ, ಈಗ ಈ ಸಣ್ಣ ಕರಳಿನ ಉದ್ದ ಈ ಕೆಲವೊಂದು ಪ್ರಾಣಿಗಳು ಯಾವ ರೀತಿ ಆಹಾರ ಪಡ್ಕೊಳ್ತವೆ ಅನ್ನೋದ್ರ ಮೇಲೂ ಸಹ ಈ ಸಣ್ಣ ಕರಳಿನ ಉದ್ದ ಅಂದರೆ ಅದರ ಉದ್ದ ಮಾಡಲ್ಪಟ್ಟಿರುತ್ತದೆ. ಈಗ ಉದಾಹರಣೆಗೆ, ಈಗ ಹಸುಗಳು ಈ ಸೆಲ್ಯುಲೋಸ್ ಅಂತಹ ಈ ಹುಲ್ಲಿನಲ್ಲಿ ಸೆಲ್ಯುಲೋಸ್ ಇರುತ್ತೆ, ಅದನ್ನು ಜೀರ್ಣಿಸಲಿಕ್ಕೆ ಅವುಗಳ ಸಣ್ಣ ಕರಳು ಏನಾಗಿರುತ್ತೆ, ಬಹಳಷ್ಟು ಉದ್ದವಾಗಿ ಇರುತ್ತೆ. ಈ ಸಸ್ಯಾಹಾರಿಗಳಲ್ಲಿ ಅವು ಸೆಲ್ಯುಲೋಸನ್ನು ಜೀರ್ಣಿಸಬೇಕಾಗಿರುತ್ತೆ. ಅದಕ್ಕೆ ಸಾಕಷ್ಟು ಸಮಯ ತೆಗೆದುಕೊಳ್ಳುತ್ತೆ. ಆ ನಾರು ಇರೋದ್ರಿಂದ ಅವುಗಳಿಗೆ ಈ ಸಣ್ಣ ಕರಳು ಏನಾಗಿರುತ್ತೆ, ಉದ್ದ ಆಗಿರುತ್ತೆ. ಈ ರೀತಿ ಈ ಮಾಂಸಾಹಾರಿ ಪ್ರಾಣಿಗಳು, ಈಗ ಉದಾಹರಣೆಗೆ ಈ ಹುಲಿ ಆಗಿರ್ಬೋದು, ಇವುಗಳಲ್ಲಿ ಹುಲಿ ಮಾಂಸಾಹಾರಿ, ಇವುಗಳಲ್ಲಿ ಕರಳಿನ ಈ ಗಿಡ್ಡ ಕರಳಿರುತ್ತೆ. ಅಂದರೆ ಅದರ ಸೈಜ್ ಏನಾಗಿರುತ್ತೆ, ಈ ಸಸ್ಯಾಹಾರಿಗೆ ಹೋಲಿಸ್ಕೊಂಡಾಗ ಅದು ಕಡಿಮೆ ಆಗಿರುತ್ತೆ. ಯಾಕೆಂದರೆ ಈ ಸೆಲ್ಯುಲೋಸ್ಗೆ ಹೋಲಿಸ್ಕೊಂಡಾಗ ಮಾಂಸ ಬೇಗ ಜೀರ್ಣ ಆಗುತ್ತೆ. ಈ ರೀತಿ ಈಗ ಈ ಸಣ್ಣ ಕರಳಿದೆಯಲ್ವಾ, ಈ ಸಣ್ಣ ಕರಳು ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟು ಮತ್ತು ಈ ಕೊಬ್ಬು ಸಂಪೂರ್ಣವಾಗಿ ಜೀರ್ಣವಾಗುವಂತಹ ಸ್ಥಳವಾಗಿದೆ. ಅಂದರೆ ಈ ಕೊಬ್ಬು, ಪ್ರೋಟೀನು ಮತ್ತು ಕಾರ್ಬೋಹೈಡ್ರೇಟ್ಗಳು ಸಂಪೂರ್ಣವಾಗಿ ಪಚನವಾಗುವ ಸ್ಥಳ ಇದಾಗಿದೆ. ಅರ್ಥ ಆಯ್ತು ಮಕ್ಕಳೇ? ಅದಕ್ಕಾಗಿ ಈ ಉದ್ದೇಶಕ್ಕಾಗಿ ಈ ಸಣ್ಣ ಕರಳು ಮೇದೋಜೀರಕ ಮತ್ತು ಈ ಯಕೃತ್ತಿನ ಸಹಾಯವನ್ನು ಅದು ಪಡ್ಕೊಳ್ಳುತ್ತೆ. ಅರ್ಥ ಆಯ್ತಾ? ಈ ರೀತಿ ಜಠರವು ಏನು ಅಂದರೆ, ಈ ಜಠರದಿಂದ ಬರುವಂತಹ ಆಹಾರ, ಜಠರಕ್ಕೆ ತಲುಪುವಂಥ ಆಹಾರ ಏನಾಗಿರುತ್ತೆ ಅಂದರೆ ಈ ಆಮ್ಲೀಯವಾಗಿ ಇರುತ್ತೆ. ನಾವು ಈಗಾಗಲೇ ಹೇಳಿದಂಗೆ ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಸ್ರವಿಕೆ ಆಗುತ್ತೆ ಅಂತ ಹೇಳಿದ್ವಲ್ವಾ. ಸೊ ಈ ರೀತಿ ಇಲ್ಲಿ ಈ ಮೇದೋಜೀರಕ ಕಿಣ್ವಗಳ ಸಹಾಯದಿಂದ ಏನು ಅಂದರೆ ಈ ಆಮ್ಲೀಯವಾಗಿರುವಂತಹ ಆಹಾರ ಏನಾಗುತ್ತೆ, ಕ್ಷಾರೀಯವಾಗಿ ಪರಿವರ್ತನೆ ಆಗುತ್ತೆ. ಈ ರೀತಿ ಈ ಯಕೃತ್ನಿಂದ ಸ್ರವಿಕೆಯಾಗಿರುವಂತಹ ಈ ಪಿತ್ತರಸ ಏನು ಮಾಡುತ್ತೆ ಅಂದರೆ ಈ ಕೊಬ್ಬನ್ನು ಈ ಸಣ್ಣ ಕಣಗಳಾಗಿ ಪರಿವರ್ತನೆ ಮಾಡುತ್ತೆ. ಈ ಕೊಬ್ಬನ್ನು ದುಂಡ ಕಣಗಳಾಗಿ ವಿಭಜನೆಯನ್ನು ಮಾಡುತ್ತೆ. ಅದೇ ರೀತಿ ಈ ಮೇದೋಜೀರಕ ರಸವನ್ನು ಏನಂದರೆ ಈ ಮೇದೋಜೀರಕ ರಸವನ್ನು ಅದು ಸ್ರವಿಸುತ್ತೆ. ಜೊತೆಗೆ ಅದು ಈ ಪ್ರೋಟೀನನ್ನು ಜೀರ್ಣಿಸಿಬಿಟ್ಟು ಅದೇನು ಮಾಡುತ್ತೆ, ಪ್ರೋಟೀನನ್ನು ಟ್ರಿಪ್ಸಿನ್ನಾಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಈ ವಿಭಿನ್ನ ಸಾಂದ್ರತೆ ಹೊಂದಿರುವಂತಹ ಈ ಮಿಶ್ರಣವನ್ನು ಈ ಕೊಬ್ಬುಗಳ ಎಮಲ್ಸೀಕರಣಕ್ಕೆ ಸಹಾಯಗೊಳಿಸುವಂತಹ ಲೈಪೇಸ್ ಅನ್ನುವಂತಹ ಕಿಣ್ವವನ್ನು ಹೊಂದಿರುತ್ತೆ. ಅಂದರೆ ಈ ಪ್ರೋಟೀನನ್ನು ಜೀರ್ಣಿಸಲಿಕ್ಕೆ ಟ್ರಿಪ್ಸಿನ್ ಅಥವಾ ವಿವಿಧ ಸಾಂದ್ರತೆ ಕೊಬ್ಬನ್ನು ಜೀರ್ಣಿಸಲಿಕ್ಕೆ ಲೈಪೇಸ್ ಅನ್ನುವಂತಹ ಕಿಣ್ವವನ್ನು ಇದು ಈ ಮೇದೋಜೀರಕ ಹೊಂದಿರುತ್ತೆ. ಅದೇ ರೀತಿ ಸಣ್ಣ ಕರಳಿನ ಭಿತ್ತಿಯಲ್ಲೂ ಸಹ ಈ ಗ್ರಂಥಿಗಳು ಇರ್ತವೆ. ಈ ರೀತಿ ಅವು ಕರಳಿನ ರಸವನ್ನು ಅವು ಸ್ರವಿಸುತ್ತವೆ. ಜೊತೆಗೆ ಅಂತಿಮವಾಗಿ ಪ್ರೋಟೀನ್ ಏನಾಗುತ್ತೆ, ಅಮೈನೋ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಕಾರ್ಬೋಹೈಡ್ರೇಟ್ ಏನಾಗುತ್ತೆ, ಗ್ಲೂಕೋಸ್ ಆಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಈಗ ಜೀರ್ಣವಾದ ಆಹಾರವು ಏನಾಗುತ್ತೆ ಅಂದರೆ ಸಣ್ಣ ಕರಳಿನ ಗೋಡೆಯಲ್ಲಿ ವಿಲೈಗಳೆಂಬ ಬೆರಳಿನಂತಹ ರಚನೆಗಳು ಕಂಡುಬರ್ತವೆ. ಈ ವಿಲೈಗಳು ಈ ಸಣ್ಣ ಕರಳಿನ ಗೋಡೆಗಳಲ್ಲಿ ಇದ್ದು ಇವು ಬೆರಳಿನಂತಹ ಚಾಚಿಕೆಗಳಾಗಿರ್ತವೆ.
ಇರ್ತವೆ. ಆಮೇಲೆ ಈ ವಿಲಯಗಳಲ್ಲಿ ಅಸಂಖ್ಯಾತ ರಕ್ತನಾಳಗಳಿಂದ ಇವು ವಿಲಯಗಳಲ್ಲಿ ಅಸಂಖ್ಯಾತ ನಾಳಗಳು ಅವು ಸಮೃದ್ಧವಾಗಿ ಇರ್ತವೆ. ಈ ರೀತಿ ಅವು ಈ ಆಹಾರವನ್ನು ಹೀರ್ಕೊಂಡ್ಬಿಟ್ಟು ರಕ್ತವು ಏನು ಮಾಡುತ್ತೆ, ದೇಹದ ಎಲ್ಲ ಈ ಪ್ರತಿಯೊಂದು ಜೀವಕೋಶಗಳಿಗೂ ತಲುಪುವಂತೆ ಮಾಡುತ್ತೆ. ಅದೇ ರೀತಿ ಹೀಗೆ ಹೀರಿಕೆಯಾಗದ ಆಹಾರವು ಮತ್ತೆ ಪುನಃ ಎಲ್ಲಿಗೆ ಹೋಗುತ್ತೆ, ದೊಡ್ಡ ಕರಳಿಗೆ ಹೋಗುತ್ತೆ. ಸೊ ಅಲ್ಲಿ ಇನ್ನಷ್ಟು ಇರುವಂತಹ ಈ ನೀರಿನ ಅಂಶ, ಈ ಅಂದರೆ ಜೀರ್ಣವಾಗದ ಆಹಾರ ಏನಾಗುತ್ತೆ ಮತ್ತೆ ದೊಡ್ಡ ಕರಳಿಗೆ ಬರುತ್ತಾ, ಆ ದೊಡ್ಡ ಕರಳಿನಲ್ಲಿ ಮತ್ತೆ ಪುನಃ ಅದರ ಆ ಆಹಾರದಲ್ಲಿ ಇರುವಂತಹ ನೀರಿನಂಶವನ್ನು ಅದು ಹೀರ್ಕೊಳ್ಳುತ್ತೆ. ಈ ರೀತಿ ಈ ಉಳಿದ ಪದಾರ್ಥಗಳು ಅಂದರೆ ಜೀರ್ಣವಾಗದ ಆಹಾರ ಏನಾಗುತ್ತೆ, ಗುದದ್ವಾರದ ಮೂಲಕ ಹೊರ ಹಾಕಲ್ಪಡುತ್ತೆ. ಈ ರೀತಿ ಈ ತ್ಯಾಜ್ಯ ಪದಾರ್ಥಗಳ ಹೊರ ಹಾಕುವಿಕೆ ಈ ಗುದದ್ವಾರದಲ್ಲಿ ಇರುವಂತಹ ಸಂಕುಚಿಸುವ ಸ್ನಾಯುಗಳಿಂದ ಉಂಟಾಗುತ್ತೆ. ಅಂದರೆ ಈ ಸಂಕುಚಿತ ಸ್ನಾಯುಗಳಿಂದ ಅವು ಏನಾಗುತ್ತೆ, ನಿಯಂತ್ರಿಸಲ್ಪಡುತ್ತೆ. ಅರ್ಥ ಆಯ್ತು ಮಕ್ಕಳೇ? ಸೊ ಈ ರೀತಿ ಇದು ಮಾನವನ ಜೀರ್ಣಾಂಗ ವ್ಯೂಹದ ಒಂದು ಚಿತ್ರ. ಇದು ಬಾಯಿದೆ, ಅನ್ನನಾಳ, ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಆಮೇಲೆ ಜೀರಕಾಂಗ, ಆಮೇಲೆ ಯಕೃತ್ತು, ಅದಾದಮೇಲೆ ಇಲ್ಲಿ ಲಾಸ್ಟ್ಗೆ ಗುದದ್ವಾರ. ಈ ರೀತಿ ಮಾನವನ ಜೀರ್ಣಾಂಗ ವ್ಯೂಹವು ಈ ರೀತಿ ಭಾಗಗಳನ್ನು ಹೊಂದಿರುತ್ತೆ. ಸೊ ಇದು ಸಂಕೀರ್ಣವಾಗಿರುವಂತಹ ಒಂದು ಕ್ರಿಯೆ. ಅರ್ಥ ಮಕ್ಕಳೇ? ನಿಮಗೆ ಇವತ್ತಿನ ಗೃಹಪಾಠ ಅಂದರೆ ಇವತ್ತಿನ ಪಾಠ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಇವತ್ತಿನ ಗೃಹಪಾಠ ಏನು ಅಂದರೆ ಮಾನವನ ಜೀರ್ಣಾಂಗ ವ್ಯೂಹದ ಅಂದವಾದ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ. ಇದನ್ನು 2 ಸಲ ಚೆನ್ನಾಗಿ ಬರೆದು ಪ್ರಾಕ್ಟೀಸನ್ನು ಮಾಡಬೇಕು. ಅರ್ಥ ಆಯ್ತು ಮಕ್ಕಳೇ? ನಮಸ್ಕಾರ.